ಹಾಯ್, ಸ್ಪರ್ಧಾ ಬೆಳಕು ತರಬೇತಿ ಕೇಂದ್ರಕ್ಕೆ ಸ್ವಾಗತ. ಇಂದಿನ ವಿಶೇಷ ತರಗತಿ ಮನೋವಿಜ್ಞಾನದ ಮೇಲೆ ನೋಡ್ತಾ ಹೋಗೋಣ. ಮುಂಬರುವ ಭವಿಷ್ಯದ ಟೀಚರ್ಸ್ಗಳಿಗೆ ಅಥವಾ ಶಿಕ್ಷಕರಿಗೆ ಹೌದಾ ಅತಿ ಉತ್ತಮವಾಗಿರ್ತಕ್ಕಂಥ ತರಗತಿ ಯಾವ್ದಾದ್ರು ಇದೇನಾ ಅಂತಂದ್ರೆ ಹೌದಾ ಸೈಕಾಲಜಿ ಅಂತ ಹೊಡ್ತೀವಿ. ಬೆಳವಣಿಗೆ ಅಂದ್ರೆ ಚೈಲ್ಡ್ಹುಡ್ ಟಾಪಿಕ್ ಮೇಲೆ ಕೇಳಿದಂತ ಪ್ರಮುಖ ಪ್ರಶ್ನೆಗಳು ಇಲ್ಲದವ. ಇದ್ರ ಸಂಪೂರ್ಣ ವಿವರಣೆಯನ್ನು ನಾವು ನೋಡ್ತಾ ಹೋಗೋಣ. ಸಂಪೂರ್ಣ ವಿವರಣೆಯನ್ನು ನೋಡ್ತಾ ಹೋಗೋಣ. ಬಾಲ್ಯ ವ್ಯವಸ್ಥೆ ಎಂದರೆ ಯಾವ ವಯಸ್ಸಿನ ಅವಧಿ ಅಂತ ಕೇಳಿದ್ದಾರೆ. ಬಾಲ್ಯ ವ್ಯವಸ್ಥೆ ಅಂದ್ರೆ ಯಾವ ವಯಸ್ಸಿನ ಅವಧಿಗೆ ನಾವು ಬಾಲ್ಯ ವ್ಯವಸ್ಥೆ ಅಂತ ಹೇಳ್ತೀವಿ ಅಂತ ಕ್ವಶನ್ ಆಗಿದೆ. 0 ಇಂದ 2 ವರ್ಷನ, 2 ರಿಂದ 12 ವರ್ಷನ, 12 ರಿಂದ 18 ವರ್ಷನ, 18 ರಿಂದ 25 ವರ್ಷನ ಅಂತ ನೋಡ್ತಾ ಹೋದ್ರ 2 ರಿಂದ 12 ವರ್ಷವನ್ನು ನಾವು ಬಾಲ್ಯ ವ್ಯವಸ್ಥೆ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಬಾಲ್ಯ ವ್ಯವಸ್ಥೆ ಅಂತೇಳಿ ನಾವು ಕನ್ಸಿಡರ್ ಮಾಡೋದು ಯಾವ ಆಧಾರದ ಮೇಲೆ? ಡಿಟೇಲ್ ಆಗಿ ಮಾಹಿತಿ ನೋಡ್ತಾ ಹೋಗೋಣ. ನೋಡ್ರಿ, ಬಾಲ್ಯ ವ್ಯವಸ್ಥೆ ಎಂದರೆ ಮಾನವನ ಅಭಿವೃದ್ಧಿಯ ಪ್ರಮುಖ ಹಂತಗಳಲ್ಲಿ ಒಂದು. ಸಾಮಾನ್ಯವಾಗಿ ಇದು ಸುಮಾರು 2 ರಿಂದ 12 ವರ್ಷದ ವಯಸ್ಸಿನ ಅವಧಿಯನ್ನು ಸೂಚಿಸ್ತದೆ. ಈ ಬಾಲ್ಯ ವ್ಯವಸ್ಥೆಯಲ್ಲಿ ಹೌದಾ ದೈಹಿಕ ಅಭಿವೃದ್ಧಿ ಆಗ್ತದ, ಬೌದ್ಧಿಕ ಅಭಿವೃದ್ಧಿ ಆಗ್ತದ, ಭಾವನಾತ್ಮಕ ಅಭಿವೃದ್ಧಿ ಆಗ್ತದ, ಸಾಮಾಜಿಕ ಅಭಿವೃದ್ಧಿ ಆಗ್ತದೆ. ಹಾಗಾದ್ರೆ ದೈಹಿಕ ಅಭಿವೃದ್ಧಿ ಅಂತಂದ್ರೆ ಏನು? ಹೌದಾ ದೇಹದ ಬೆಳವಣಿಗೆ ಆಗಿರ್ಬೋದು. ಹೌದಾ ಬಾಲ್ಯ ವ್ಯವಸ್ಥೆಯಲ್ಲಿ ಹೇಳ್ತಾರೆ ನೀವು ಏನಂತ ಹೇಳ್ತೀವಿ? ಹೌದಾ 21 ವಯಸ್ಸಾಯ್ತಂದ್ರೆ ನಿಮ್ ಬೋನ್ಸ್ ಗಳೆಲ್ಲ ಬೆಳೆಯೋದಿಲ್ಲ. ಎಲ್ಲಿ ತನಕ ಬೆಳಿತಾವ? 21 ವಯಸ್ಸಿನ ತನಕ ಅಂತ ಹೇಳ್ತೀವಿ. ಹಾಗಾದ್ರೆ ಬಾಲ್ಯ ವ್ಯವಸ್ಥೆ ಅಂದ್ರೆ 2 ರಿಂದ 12 ವರ್ಷದ ವ್ಯಕ್ತಿಯನ್ನು ನಾವ್ ಏನಂತ ಹೇಳ್ತೀವಿ? ಬಾಲ್ಯ ವ್ಯವಸ್ಥೆ. ದೈಹಿಕ ಅಭಿವೃದ್ಧಿ ಅಂದ್ರೆ ದೇಹದ ಬೆಳವಣಿಗೆ, ಚಲನೆ, ಕೌಶಲ್ಯಗಳು. ಬೌದ್ಧಿಕ ಅಭಿವೃದ್ಧಿ ಯೋಚನೆ, ಕಲಿಕೆ, ಸಮಸ್ಯೆ ಪರಿಹಾರ. ಭಾವನಾತ್ಮಕ ಅಭಿವೃದ್ಧಿ ಅಂದ್ರೆ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು. ಈ ಸಾಮಾಜಿಕ ಅಭಿವೃದ್ಧಿ ಅಂತಂದ್ರ ಇತರರೊಂದಿಗೆ ಸಂವಹನ ಮತ್ತು ಸಂಬಂಧವನ್ನು ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ಬಾಲ್ಯ ವ್ಯವಸ್ಥೆ ಅಂತ ಹೇಳ್ತೀವಿ. ಎಷ್ಟು ವಯೋಮಿತಿಯಿಂದ ಎಷ್ಟು ವಯೋಮಿತಿಗೆ ಬಾಲ್ಯ ವ್ಯವಸ್ಥೆ ಅಂತ ಹೇಳ್ತಾರೆ ಅಂದ್ರೆ 2 ರಿಂದ 12 ವಯಸ್ಸಿನ ಹೌದಾ ಮಕ್ಕಳಿಗೆ ನಾವು ಬಾಲ್ಯ ವ್ಯವಸ್ಥೆ ಅಂತ ಹೇಳ್ತೀವಿ. ದೇಹದ ಬೆಳವಣಿಗೆ, ಹುಟ್ಟಿದ ಮಗು ಅತಿ ವೇಗವಾಗಿ, ಯಾಕ್ರಿ ಅದನ್ನೇ ಬಾಲ್ಯ ವ್ಯವಸ್ಥೆ ಅಂತ ಹೇಳಿದ್ದಂದ್ರ 2 ರಿಂದ 12 ವಯಸ್ಸಿನ ಅವಧಿಯಲ್ಲಿ ಅತಿ ಬೇಗನೆ ಬೆಳವಣಿಗೆ ಹೊಂದುತ್ತಾ ಹೋಗ್ತಾವ. ಬೋನ್ಸ್ ಬೇಗ ಬೆಳೀತಾ ಹೋಗ್ತಾವ. ಹಾರ್ಮೋನ್ಗಳು, ದೇಹ ತೂಕ ಹೆಚ್ಚಾಗೋದು, ಅಗಲ ಆಗೋದು, ಎತ್ತರ ಆಗೋದು ಎಲ್ಲ ಈ ವ್ಯವಸ್ಥೆ ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ನಡೀತಾ ಹೋಗ್ತದೆ. ಅಭಿವೃದ್ಧಿ ಅಂತ, ಬೌದ್ಧಿಕ ಅಭಿವೃದ್ಧಿ ಅಂತ ನೋಡಿದ್ರ ಹೌದಾ ಯೋಚನೆ, ಕಲಿಕೆ, ಸಮಸ್ಯೆ ಪರಿಹಾರ. ಹೌದಾ ಯೋಚನೆಗಳು ಸ್ಟಾರ್ಟ್ ಆಗ್ತಾವ. ಹೌದಾ ಕಲಿತಕ್ಕಂಥ ಸಂದರ್ಭದಲ್ಲೇ ಯೋಚನೆ ಸ್ಟಾರ್ಟ್ ಆಗೋದು. ಯಾವುದೋ ಒಂದು ಹೊಸದ ವಿಷಯವನ್ನು ನಾವು ತಿಳ್ಕೊಳ್ಬೇಕಾದ್ರ ಅಲ್ಲಿ ನಾವು ಯೋಚನೆ ಮಾಡಿನೇ ತಿಳ್ಕೊಳ್ಬೇಕಾಗ್ತದ ಅಂತ ನೋಡ್ತೀವಿ. ಹಾಗಾದ್ರ ಮಕ್ಕಳ ಬೌದ್ಧಿಕ ಅಭಿವೃದ್ಧಿಯನ್ನು ವಿವರಿಸಿದ ಪ್ರಸಿದ್ಧ ಮನೋವಿಜ್ಞಾನಿ ಯಾರು ಅಂತಂದ್ರ ಹೌದಾ ಜೀನ್ ಪಿಯಾಜೆ ಅಂತ ನೋಡ್ತೀವಿ. ಹೌದಾ ಮಕ್ಕಳ ಬೌದ್ಧಿಕ ಅಭಿವೃದ್ಧಿಯನ್ನು ವಿವರಿಸಿದ ಪ್ರಸಿದ್ಧ ಮನೋವಿಜ್ಞಾನಿ ಜೀನ್ ಪಿಯಾಜೆ ಅಂತ ನೋಡ್ತೀವಿ. ಹಾಗಾದ್ರ ಜೀನ್ ಪಿಯಾಜೆ ನೋಡ್ ಬೌದ್ಧಿಕ ಅಭಿವೃದ್ಧಿ ಅಂತ ಹೇಳ್ತೀವಿ. ನಾನು ಈಗಾಗಲೇ ಹೇಳ್ದ ಬೌದ್ಧಿಕ ಅಭಿವೃದ್ಧಿ ಅಂದ್ರೆ ಏನು? ಚಿಂತನೆ, ಆಲೋಚನೆ, ಸಮಸ್ಯೆಗೆ ಪರಿಹಾರ. ಏನ್ ಚಿಂತನೆ ರೀ? ಹೌದಾ ನೋಡ್ರಿ, ನಿಮ್ಮ ಯೋಚನೆ ಹೇಗಿರ್ಬೇಕು ಅಂತಂದ್ರ ಉತ್ತಮವಾಗಿರ್ತಕ್ಕಂಥ ಯೋಚನೆ ಆಗಿರ್ಬೇಕು. ಹೌದಾ ಇಲ್ಲಿ ನೋಡ್ರಿ, ಚಿಂತನೆ, ಥಿಂಕಿಂಗ್, ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದು. ಹೆಂಗೋ ರಟ್ಟ ಹೊಡೆಯೋದಿಲ್ಲ ಯಾವುದೇ ವಿಷಯವನ್ನು. ಹೌದಾ ರಟ್ಟ ಹೊಡೆದ್ರೆ 8 ದಿನ ನೆನಪಿರ್ತದೆ. ಹೌದಾ ಯಾವಾಗ ನೀವು ಥಿಂಕ್ ಮಾಡಿ ಸ್ಟಡಿ ಮಾಡ್ತಿರೋ ಆಗ ಏನ್ ಆಗ್ತದ ಅಂತಂದ್ರ ಬಹಳ ನೀಟಾಗಿ ಯಾವುದೇ ವಿಷಯ, ಬರೀ ನಾನು ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಯಾವುದೇ ವಿಷಯವನ್ನು ಅರಿಯಬೇಕಾದರೆ ಥಿಂಕಿಂಗ್ ಪವರ್ ಜಾಸ್ತಿ ಇರಬೇಕು. ಹೌದು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದು. ಕಲಿಕೆ ಅಂತ ನೋಡ್ತೀವಿ, ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವುದು. ಇದನ್ನೆಲ್ಲ ನಾವೇನಂತ ಹೇಳ್ತೀವಿ? ಬೌದ್ಧಿಕ ಅಭಿವೃದ್ಧಿ ಅಂತ ಹೇಳ್ತೀವಿ. ಹೌದಾ ಇಂಟೆಲಿಕ್ಯುಲೇಟ್ ಹೌದಾ ಡೆವಲಪ್ಮೆಂಟ್ ಅಂತ ನೋಡ್ತೀವಿ. ಸ್ಮರಣೆ ಅಂತ ನೋಡ್ತೀವಿ, ಕಲಿತಿದ್ದನ್ನು ನೆನಪು ಮಾಡಿಕೊಳ್ಳುವುದು. ಹೌದಾ ಏನ್ ಮಾಡ್ಕೊಳ್ಳೋದು? ಕಲಿತಿದ್ದನ್ನು ನೆನಪು ಮಾಡ್ಕೊಳ್ಳೋದು. ಹೌದಾ ನೀವು ಈಗಾಗಲೇ ಬಹಳಷ್ಟು ವಿಷಯಗಳನ್ನು ಓದಿದಿರಿ. ಹೌದಾ ಆ ವಿಷಯ ಎಕ್ಸಾಮ್ ಹಾಲ್ನಾಗ, ಯಾವ ಹಾಲ್ನಾಗ? ಎಕ್ಸಾಮ್ ಹಾಲ್ನಾಗ ನೆನಪು ಬರ್ಬೇಕು. ಅದನ್ನ ಸ್ಮರಣೆ ಅಂತ ಹೇಳ್ತೀವಿ. ಹೌದಾ ಸ್ಮರಣೆ. ತರ್ಕ, ಒಳ್ಳೆಯ ನಿರ್ಧಾರ. ಹೌದಾ ಡಿಸಿಷನ್. ಹೌದಾ ತರ್ಕ.
ಸರಿಯಾದ ನಿರ್ಧಾರಕ್ಕೆ ಬರುವುದು. ಹೌದು, ಸಮಸ್ಯೆ ಪರಿಹಾರ, ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಏನ್ಪರ್ ನೋಡ್ತೀವಿ. ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು. ಹೌದಾ, ಬೌದ್ಧಿಕ ಅಭಿವೃದ್ಧಿ ಎಂದರೆ ಬುದ್ಧಿಶಕ್ತಿಯ ಬೆಳವಣಿಗೆ ಎಂದು ಹೇಳಬಹುದು ಅಂತ ಏನ್ಪರ್ ನೋಡ್ತೀವಿ. ಬೌದ್ಧಿಕ ಅಭಿವೃದ್ಧಿ ಅಂತಂದ್ರ ಬುದ್ಧಿಶಕ್ತಿ ಬೆಳವಣಿಗೆ ಎಂದು ಹೇಳಬಹುದು. ಹೌದಾ, ಯಾರು ಹೇಳ್ತದಂದ್ರೆ ಪಿಯಾಜೆ ಅಂತಕ್ಕಂಥವ್ರು ಈ ಒಂದು ಮಾತೇನ್ಪರ ಹೇಳಿರೋದು ಕಂಡು ಬರ್ತದೆ. ಹಾಗಾದ್ರ ನೋಡ್ರಿ, ಬೌದ್ಧಿಕ ಅಭಿವೃದ್ಧಿ ಮುಖ್ಯವಾಗಿ ಏನ್ಪರ್ ಚಿಂತನೆ ಆಗಿರ್ಬೋದು, ಕಲಿಕೆ ಆಗಿರ್ಬೋದು, ಸ್ಮರಣೆ ಆಗಿರ್ಬೋದು, ತರ್ಕ ಆಗಿರ್ಬೋದು, ಸಮಸ್ಯೆ ಪರಿಹಾರ ಆಗಿರ್ಬಹುದು ಅಂತ ಏನ್ಪರ್ ನೋಡ್ತೀವಿ. ಯಾವ ಸಮಸ್ಯೆಗಳು ಪರಿಹಾರ ಅಂತ ಏನ್ಪರ್ ನೋಡ್ತೀವಿ. ಹಾಗಾದ್ರೆ ಮಕ್ಕಳಲ್ಲಿ ಭಾಷಾ ಅಭಿವೃದ್ಧಿ ಮುಖ್ಯವಾಗಿ ಯಾವ ಅವಧಿಯಲ್ಲಿ ಹೆಚ್ಚು ವೇಗವಾಗಿರುತ್ತದೆ ಅಂತ ಏನ್ಪರ್ ಕ್ವಶನ್ ಇದೆ. ಹೌದಾ, ಮಕ್ಕಳಲ್ಲಿ ಭಾಷಾ ಅಭಿವೃದ್ಧಿ ಮುಖ್ಯವಾಗಿ ಯಾವ ಅವಧಿಯಲ್ಲಿ ಹೆಚ್ಚಾಗಿರುತ್ತದೆ? ಶಿಶು ವ್ಯವಸ್ಥೆನ, ಬಾಲ್ಯ ವ್ಯವಸ್ಥೆನ, ಯೌವನ ವ್ಯವಸ್ಥೆನ, ವೃದ್ಧಾಪನ ಅಂದ್ರೆ ಬಾಲ್ಯ ವ್ಯವಸ್ಥೆಯಲ್ಲಿ ಭಾಷಾ ಪ್ರಜ್ಞೆ ಅಥವಾ ಭಾಷಾ ವ್ಯವಸ್ಥೆ ಅಂತ ಏನ್ಪರ್ ಹೇಳ್ತೀವಿ. ಭಾಷಾ ಅಭಿವೃದ್ಧಿ ಏನಂತ ಹೇಳ್ತೀವಿ ಅಂದ್ರೆ ಅತಿ ವೇಗವಾಗಿ ಇರ್ತದೆ. ಯಾವ ಹಂತದಲ್ಲಿ? ಬಾಲ್ಯ ವ್ಯವಸ್ಥೆಯಲ್ಲಿ ಅಂತ ಏನ್ಪರ್ ನೋಡ್ತೀವಿ. ಈಗ ನೋಡ್ರಿ, ಮಕ್ಕಳು ಏನ್ಪರ್ ಮಾತಾಡಕ್ ಟ್ರೈ ಮಾಡ್ತಾವ್ರಿ. ಸಣ್ಣ ಮಕ್ಕಳಿದ್ದಾಗ್ಲಿ ಹೌದಾ, ಆ ಅಂತ ಏನ್ಪರ್ ಚಿರಾಡ್ತದ, ಆಮೇಲೆ ಅವ್ವ ಅಂತದ, ಅಪ್ಪ ಅಂತದ, ಮಾಮ ಅಂತದ. ಹೌದಾ, ಇದೆಲ್ಲ ಯಾವಾಗ? ಬಾಲ್ಯ ವ್ಯವಸ್ಥೆಯಲ್ಲಿ ನಡೀತಕ್ಕಂಥದ್ದು. ಹಾಗಾದ್ರ ಮಕ್ಕಳಲ್ಲಿ ಭಾಷಾ ಅಭಿವೃದ್ಧಿ ಅತ್ಯಂತ ವೇಗವಾಗಿ ನಡೆಯುವ ಅವಧಿ ಸಾಮಾನ್ಯವಾಗಿ ಜನನದಿಂದ ಸುಮಾರು 5 ವರ್ಷದ ವಯಸ್ಸಿನವರೆಗೆ ಆಗಿರುತ್ತದೆ ಅಂತ ಏನ್ಪರ್ ನೋಡ್ತೀವಿ. ಹೌದು, ಈ ಅವಧಿ ಸ್ವಲ್ಪ ವಿವರವಾಗಿ ನೋಡಿದ್ರೆ ನೋಡ್ರಿ, 0 ಇಂದ 1 ವರ್ಷ ಮಗು ಧ್ವನಿಗಳನ್ನು ಕೇಳಿ ಗುರುತಿಸುವುದು. ಹೌದಾ, ಗುರುತಿಸುವುದು, ಕೂಗುವುದು. ಹೌದಾ, ಬಾಬ್ಲಿಂಗ್ ಅಂತ ಏನ್ಪರ್ ನೋಡುದು. ಹೌದಾ, ಧ್ವನಿ ಕೇಳಿದ ತಕ್ಷಣ ಕೂಗ್ತೀರಿ. ಈಗ ನೋಡ್ರಿ, ನೀವು ಸಣ್ಣ ಮಕ್ಕಳು ಅವ್ರ ಮಮ್ಮಿ ವಯಸ್ಸೇನಾದ್ರು ಕೇಳ್ತು ಅಂತಂದ್ರೆ ಚೀರ್ತದದು. ಹೌದಾ, ಮಾತಾಡಕ್ ಬರೋದಿಲ್ಲ, ಚೀರ್ತದದು ಮಮ್ಮಿ ಧ್ವನಿ ಕೇಳಿದ ತಕ್ಷಣ. ತಾಯಿ ಧ್ವನಿ ಕೇಳಿದ ತಕ್ಷಣ ಚೀರ್ತದೆ. ಹೌದಾ, ನೆಕ್ಸ್ಟ್ ನೋಡ್. ಹೌದಾ, ಬಬ್ಲಿಂಗ್ ಅಂತ ಏನ್ಪರ್ ನೋಡ್ತೀವಿ. 1 ರಿಂದ 2 ವರ್ಷ ಮೊದಲ ಪದಗಳನ್ನು ಮಾತನಾಡಲು ಪ್ರಾರಂಭಿಸುತ್ತದೆ. ಏನಂತದ್ದು? ಫಸ್ಟ್ ಅಮ್ಮ ಅಂತದ. ಏನು ಅನ್ನೋದ್ರಿಗೆ ಹುಟ್ಟಿರೋ ಮಕ್ಕಳು ಫಸ್ಟ್ ಮಾತಾಡ್ಬೇಕಾಗಿದೆ ಅಮ್ಮನೇ, ಅಪ್ಪ ಇತ್ಯಾದಿ. ಹೌದಾ, ನಿಧಾನವಾಗಿ ಏನ್ಪರ್ ಈಗ ಮಾತಾಡ್ತಾ ಹೋಗ್ತು. 2 ರಿಂದ 3 ವರ್ಷ ಪದಗಳನ್ನು ಸೇರಿಸಿ ಸಣ್ಣ ವಾಕ್ಯಗಳನ್ನು ರಚಿಸಲು ಪ್ರಾರಂಭ ಮಾಡ್ತದೆ. ಯಾವುದು? ಮಗು. ಫಸ್ಟಿಗೆ ಏನಾಗ್ತದ? 1 ರಿಂದ 2ನೇ ವರ್ಷಗ ಅಮ್ಮ ಅಪ್ಪ ಅಂತ ಈ ರೀತಿ ಏನ್ಪರ್ ಮಾತಾಡ್ತದ. ಮುಂದಿನ ದಿನಗಳಲ್ಲಿ ಏನ್ ಮಾಡ್ತದೆ ಅಂತ ನೋಡ್ತಾ ಹೋದ್ರ ಸಣ್ಣದ ವಾಕ್ಯವನ್ನು ರಚನೆ ಮಾಡಕ ಆ ಮಗು ಟ್ರೈ ಮಾಡ್ತದೆ. ಹೌದಾ, ನೋಡ್ರಿ, ವಾಕ್ಯವನ್ನು ರಚಿಸಲು ಪ್ರಾರಂಭಿಸ್ತದೆ. ನೆಕ್ಸ್ಟ್ 3 ರಿಂದ 5 ವರ್ಷ ವ್ಯಾಕರಣ ಮತ್ತು ವಾಕ್ಯ ರಚನೆ ಅಭಿವೃದ್ಧಿಯಾಗುತ್ತದೆ. ಮಾತಿನ ಸ್ಪಷ್ಟತೆಯನ್ನು ಹೆಚ್ಚಾಗ್ತದೆ. ವಿಶೇಷವಾಗಿ 2 ರಿಂದ 3 ವರ್ಷಗಳ ನಡುವಿನ ಅವಧಿಯಲ್ಲಿ ಭಾಷಾ ಅಭಿವೃದ್ಧಿ ಅತ್ಯಂತ ವೇಗವಾಗಿ ನಡೆಯುತ್ತದೆ ಅಂತ ಏನ್ಪರ್ ನೋಡ್ತೀವಿ. 2 ರಿಂದ 3 ವರ್ಷದ ಅವಧಿಯಲ್ಲಿ ಏನಾಗಿರ್ತದೆ ಅಂದ್ರೆ ಭಾಷಾ ಅಭಿವೃದ್ಧಿ ಹೆಚ್ಚಾಗಿ ಏನ್ಪರ್ ಹೋಗ್ತದ ಅಂತ ಏನ್ಪರ್ ನೋಡ್ತೀವಿ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಏನ್ಪರ್ ಜ್ಞಾನ ಇರಬೇಕು. ಇವು ಕೇಳಿರ್ತಕ್ಕಂಥದ್ದು TT ಆಗಿರ್ಬೋದು, CT ಆಗಿರ್ಬೋದು, GPSTR, HSTR, PSTR ಆಗಿರ್ಬೋದು, ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ತೆಗೆದುಕೊಂಡು ಒಂದು ಕ್ವಶನ್ಗೆ ಅದರ ಡಿಟೇಲ್ ಆಗಿ ಮಾಹಿತಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹೌದಾ, ಡಿಟೇಲ್ ಆಗಿ ಮಾಹಿತಿ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಆಟ, ಪ್ಲೇ ಮಕ್ಕಳಲ್ಲಿ ಯಾವ ರೀತಿಯ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ? ಆಟ ಆಡೋದ್ರಿಂದ ಬೋನ್ಸ್ಗಳು ಗಟ್ಟಿ ಆಗ್ತವ, ದೇಹದ ಬೋನ್ಸ್ಗಳು ಗಟ್ಟಿ ಆಗ್ತವ, ದೇಹ ಗಟ್ಟಿ ಆಗ್ತದ. ಹಾಗಾದ್ರ ದೈಹಿಕ ಅಭಿವೃದ್ಧಿ ಮಾತ್ರನ? ಹೌದಾ, ಇದು ಆಗ್ತದೆ. ಮಾನಸಿಕ ಅಭಿವೃದ್ಧಿ ಮಾತ್ರನ? ಹೊರಗೆ ಹೋಗಿ ಆಟ ಆಡಿ ಈಗ ಯಾವುದೋ ಒಂದು ಫೀಲ್ ನಮಗ್ ಕಾರ್ಡ್ ಆಗ್ತದ, ಬಹಳಷ್ಟು ತಕ್ಲೀಫ್ ಏನ್ಪರ್ ಅದು ಅಂದ್ರೆ ಮಕ್ಕಳ ಮೇಲೆ ಏನ್ ಫೋರ್ಸ್ ಇರ್ತದ? ಹೌದಾ, ಮಕ್ಕಳ ಮೇಲೆ ಟೀಚರ್ಸ್ ಇದಿಟ್ಟು ಬಾಯ್ಪಾಟ್ ಮಾಡ್ಕೊಂಡೇ ಬರಲ್ಬೇಕು ಅಂತ ಹೇಳಿರ್ತಾರೆ. ಅದೊಂದು ಬಹಳ ಫೋರ್ಸ್ ಇದ್ದಿರ್ತದೆ, ಮಾನಸಿಕ ತೊಂದರೆ ಅಂತ ಹೇಳ್ತೀವಿ. ಹೌದಾ, ಮಕ್ಕಳ ಮೇಲೆ ಇಲ್ಲ ನಾಳೆಗ್ ನಾ ಸ್ಕೂಲ್ನಾಗ ಅವ್ರು ಹೇಳಿದ್ ಓದ್ಲಿಲ್ಲ ಅಂತಂದ್ರೆ ಸರ್ಗಳು ಹೊಡಿತಾರ ಅನ್ನೋ ಒಂದು ಮಾನಸಿಕ ಒತ್ತಡ ಇದ್ದಿರ್ತದೆ. ಆದ್ರ ಅದು ಆಟ ಆಡಕ್ ಹೊರಗೆ ಹೋಯ್ತು ಅಂದ್ರ ಅದರ ಮಾನಸಿಕ ಒತ್ತಡದಲ್ಲೂ ಕೂಡ ಅಭಿವೃದ್ಧಿ ಆಗ್ತದೆ. ಆದ್ರೆ ಇದು ಮಕ್ಕಳಲ್ಲಿ ಟೀಚರ್ಸ್ ಭಯ ಇದ್ರ ವಯಸ್ಕರಲ್ಲಿ ಹೌದಾ ನಮ್ಗೆ ಯಾರಾದ್ರೂ ತೊಂದರೆ ಕೊಡ್ತಾರೇನೋ ಅನ್ನೋ ಒಂದು ಭಯ ಇದ್ದಿರ್ತದೆ. ಅಥವಾ ನೀವು ಕೊಟ್ಟಿರ್ತಕ್ಕಂಥ ಸಾಲ ವಾಪಸ್ ಬರ್ತದೋ ಇಲ್ಲೋ ಅನ್ನೋ ಒಂದು ಮಾನಸಿಕ ತೊಂದರೆ ಇರ್ತದೆ. ಅಥವಾ ನಾವ್ ಯಾರನ್ನು ಜಾಸ್ತಿ ನಂಬಿದೀವಿ ಹೌದಾ ಅವ್ರು ನಮಗೆಲ್ಲ ಮೋಸ ಮಾಡ್ತಾರೇನೋ ಅನ್ನೋದೊಂದು ಭಯ ಇದ್ದಿರ್ತದೆ. ಮಾನಸಿಕ ನೆಮ್ಮದಿ ಇದರಿಂದ ಹಾಳಾಗಿ ಹೋಗ್ತದೆ. ಇದು ವಯಸ್ಕರಲ್ಲಿ.
ಆದ್ರೆ ಚಿಕ್ಕ ಮಕ್ಕಳಲ್ಲಿ ಏನಾಗಿರ್ತಂದ್ರೆ ಟೀಚರ್ಸ್ಗಳ ಭಯ ಬಹಳಷ್ಟು ಇರ್ತದ. ಮತ್ತು ಸಾಮಾಜಿಕ ಮತ್ತು ಭಾವನಾತ್ಮಕ ಅಭಿವೃದ್ಧಿ ಇದು ಕೂಡ ಆಗ್ತದೆ. ಹಾಗಾದ್ರೆ ಸರಿಯಾದ ಉತ್ತರ ಏನಾಗ್ತದ್ರೆ ಮೇಲಿನ ಎಲ್ಲವೂ ಅಂತ ಏನ್ಪಾರ್ ನೋಡ್ತೀವಿ. ಮೇಲಿನ ಎಲ್ಲವೂ. ಇಲ್ಲಿ ಪೂರ್ತಿ ಡಿಟೇಲ್ ಆಗಿ ಏನ್ಪಾರ್ ನೋಡ್ತಾ ಹೋಗೋಣ. ಒಂದು ಬೌದ್ಧಿಕ ಅಭಿವೃದ್ಧಿ ಅಂತ ಏನ್ಪಾರ್ ನೋಡ್ತೀವಿ. ಹೌದಾ, ಬೌದ್ಧಿಕ ಅಭಿವೃದ್ಧಿ ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯ ಹೆಚ್ಚುತ್ತದೆ. ಯಾವಾಗ ಆಟ ಆಡೋದ್ರಿಂದ. ಹೌದಾ, ಬೌದ್ಧಿಕ ಅಂದ್ರೆ ನಾವು ಬುದ್ಧಿಶಕ್ತಿ ಬೆಳವಣಿಗೆ ಅಂತ ಹೇಳಿದೇವಲ್ಲ ರೀ, ಇದು ಯಾಕೆ ಆಟಕ್ಕೆ ಸಂಬಂಧಪಡ್ತದ? ಇದು ಕೂಡ ಸಂಬಂಧಪಡ್ತದ. ನೀವು ಹೆಚ್ಚಾಗಿ ಆಟ ಮಾಡಿ ನಿಮ್ಮ ದೇಹವನ್ನು ದಂಡಿಸೋದ್ರಿಂದ ಮೆದುಳಿನ ಶಕ್ತಿ ಹೆಚ್ಚಾಗ್ತದೆ, ಮೆದುಳು ಶಾರ್ಪ್ನೆಸ್ ಆಗ್ತದ. ಯಾಕೆ ವ್ಯಾಯಾಮ ಮಾಡ್ರಿ, ಯೋಗ ಮಾಡ್ರಿ ಅಂತೇಳಿ ಯಾಕೆ ಹೇಳ್ತಾರೆ ಹೇಳ್ರಿ? ಹೌದಾ, ಮೆದುಳಿನ ಶಾರ್ಪ್ನೆಸ್ ಏನ್ಪಾರ ಹೆಚ್ಚಾಗೋದಕ್ಕ. ಹೌದಾ, ನೋಡ್ರಿ, ಒಂದು ಕಲ್ಪನೆ ಇಮ್ಯಾಜಿನೇಷನ್ ಅಂತ ಏನ್ಪಾರ್ ನೋಡ್ತೀವಿ. ಮತ್ತು ಸೃಜನಾಶೀಲತೆಯನ್ನು ಬೆಳೆಯುತ್ತದೆ. ಕಲ್ಪನೆ ಹೆಂಗಿರ್ಬೇಕು, ಹಿಂಗಿಂಗೆ ಮಾಡ್ಬೇಕು ಅನ್ನೋ ಒಂದು ಕಲ್ಪನೆ ಥಾಟ್ ಇತ್ತು ಅಂದ್ರ ಆ ಮನುಷ್ಯ ಆ ಡೆಸ್ಟಿನಿ ಹೋಗಿ ತಲುಪೋದನ್ನೇ ನಾವು ಕಲ್ಪನೆ ಅಂತ ಏನ್ಪಾರ್ ಹೇಳ್ತೀವಿ. ಹೌದಾ, ಗಮನ ಮತ್ತು ನೆನಪಿನ ಶಕ್ತಿ ಸುಧಾರಿಸುತ್ತದೆ. ಆಟ ಆಡೋದ್ರಿಂದ ನೀವು ಮುಂಜಾನೆ ಹೋಗಿ ರನ್ನಿಂಗ್ ಮಾಡ್ರಿ, ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗ್ತದ. ನೀವು ರೀಲ್ಸ್ ಸ್ಕ್ರೋಲ್ ಮಾಡೋದಾಗ್ಲಿ, 40 ಜನಕ್ಕೆ ಮೆಸೇಜ್ ಮಾಡೋದಾಗ್ಲಿ, ಹೌದಾ, ಇದು ಮಾಡೋದ್ರಿಂದ ಯಾವ ನೆನಪಿನ ಶಕ್ತಿನೂ ಇರೋದಿಲ್ಲ. ಸ್ಪೆಷಲಿ ಈ ಜನರೇಷನ್ ಏನಾಗ್ಯದ, ಇದರಲ್ಲೇ ಫಾರ್ವರ್ಡ್ ಅದ. ಹೌದಾ, ರೀಲ್ಸ್ ಸ್ಕ್ರೋಲ್ ಮಾಡೋದು, ಹೌದಾ, ಇಲ್ಲ ಮೆಸೇಜ್ ಮಾಡ್ಕೋತ ಕುಂತ್ ಬಿಡೋದು. ಎದಕ್ ಬರ್ತದ್ರಿ? ಆ ಮೆಸೇಜ್ ಮಾಡಿವಿ ಅಂತ ಸಿಗ್ತಾವ? ಹೌದಾ, ನೀವು ಮೆಸೇಜ್ ಮಾಡಿ ಒಂದಿನ ಬಾಯಿ ಅಂತಾರ. ಹೌದಾ, ನೀವು ಇಲ್ಲೇ ಕೂಡ್ಬೇಕಾಗ್ತದ ಮೆಸೇಜ್ ನೋಡ್ಕೋತ. ಹೌದಾ, ಅಂತವೆಲ್ಲ ಎನ್ಪಾರ್ ಮಾಡಕ್ ಹೋಗ್ಬಿಡ್ರಿ. ಹೌದಾ, ಭಾಷಾ ಅಭಿವೃದ್ಧಿ ಅಂತ ಎನ್ಪಾರ್ ಹೊಡ್ತೀವಿ. ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಹೊಸ ಪದಗಳನ್ನು ಕಲಿಯುತ್ತಾರೆ. ಹೌದಾ, ಸಂವಹನ ಕೌಶಲ್ಯ ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ ಅಂತ ಎನ್ಪಾರ್ ಹೊಡ್ತೀವಿ. ಹೌದಾ, ಸಂವಹನ ಕೌಶಲ್ಯ ಹೆಚ್ಚಿಸುತ್ತದೆ. ತಮ್ಮ ಭಾವನೆಗಳನ್ನು ಪದಗಳ ಮೂಲಕ ವ್ಯಕ್ತಪಡಿಸಲು ಕಲಿಯುತ್ತಾರೆ. ಒಂದು ಕ್ರೀಡೆ ಮಾಡೋದ್ರಿಂದ ಇವೆಲ್ಲವೂ ಕೂಡ ಏನ್ಪಾರ್ ಹೆಚ್ಚಾಗ್ತವೆ. ದೈಹಿಕ ಅಭಿವೃದ್ಧಿ, ಫಿಸಿಕಲ್ ಡೆವಲಪ್ಮೆಂಟ್, ಓಡುವುದು, ಜಿಗಿಯುವುದು ಮುಂತಾದ ಚಟುವಟಿಕೆಗಳಿಂದ ದೇಹದ ಚಲನೆ, ಹೌದಾ, ಮತ್ತು ಉತ್ತಮವಾಗುತ್ತದೆ ಅಂತ ಏನ್ಪಾರ್ ನೋಡ್ತೀವಿ. ದೇಹದ ಸಮತೋಲನ ಮತ್ತು ಸಂಯೋಜನೆ, ಹೌದಾ, ಹೆಚ್ಚುತ್ತದೆ. ಸಾಮಾಜಿಕ ಅಭಿವೃದ್ಧಿ ಅಂತ ಏನ್ಪಾರ್ ನೋಡ್ತೀವಿ. ಇತರೆ ಮಕ್ಕಳೊಂದಿಗೆ ಹೊಂದಿಕೊಳ್ಳಲು ಕಲಿಯುತ್ತಾರೆ. ಹೊರಗೆ ಆಟ ಆಡೋದ್ರಿಂದ ಬೇರೆ ಬೇರೆ ಮಕ್ಕಳ ಪರಿಚಯ ಆಗ್ತಾವ. ಅದ್ರ ಸಂಗಟ ನಾವು ಹೆಂಗ್ ಇರ್ಬೇಕು ಅನ್ನೋ ಈ ಮಕ್ಕಳೆಲ್ಲ ಏನ್ಪಾರ್ ಕಲಿತಾವ. ಆಟ ಆಡಕ್ ಬಿಡ್ಬೇಕು. ಸಣ್ಣ ಮಕ್ಕಳಿಗೆ ಮೊಬೈಲ್ ತಗೊಂಡು ಏನ್ಪಾರ್ ಕುಂಡ್ರಸ್ಲಾಕ್ ಹೋಗ್ಬಾರ್ದು. ಸಣ್ಣ ಮಕ್ಕಳು ಇದ್ದು ಅಂತಂದ್ರ ಯಾವ್ದಾರ ಅಪ್ಪನ ಗಾರ್ಡನ್, ಹೌದಾ, ಅಪ್ಪನ ಗಾರ್ಡನ್, ಯಾವ್ದ ಪಬ್ಲಿಕ್ ಗಾರ್ಡನ್, ಅಲ್ಲೆಲ್ಲ ಒಯ್ದು ಏನ್ಪಾರ ಆಟ ಚಟುವಟಿಕೆಯಲ್ಲಿ ತೊಡಗಿಸ್ಬಿಡ್ಬೇಕು. ಬೇರೆ ಬೇರೆ ಮಕ್ಕಳು ಬಂದಿರ್ತಾವ. ಆ ಮಕ್ಕಳ ಜೊತೆ ಆಟ ಆಡಿಸ್ಲಾಕ್ ತೊಡಗಿದಾಗ ಏನಾಗ್ತ, ಆ ಮಗುವಿನ ಜೊತೆ ನಾನ್ ಹೆಂಗ್ ಬೆರಿಬೇಕು ಅನ್ನೋದು ಈ ಮಗುವಿಗೆ ಗೊತ್ತಾಗ್ತದೆ. ತಿಳಿತಾ? ನೋಡ್, ಸೇರಿಂಗ್ ಅಂತ ಎನ್ಪಾರ್ ನೋಡ್ತೀವಿ. ಹಂಚಿಕೊಳ್ಳುವುದು ಮತ್ತು ಸಹಕಾರ ಬೆಳೆಯುತ್ತದೆ ಅಂತ ಎನ್ಪಾರ್ ನೋಡ್ತೀವಿ. ನಿಯಮಗಳನ್ನು ಪಾಲಿಸುವುದು ಕಲಿಯುತ್ತಾರೆ. ನಿಯಮ ಪಾಲಿಸೋದಂದ್ರೆ ಹೆಂಗ? ಹೊರಗೆ ಆಟ ಆಡಕ್ ಹೋದಾಗ ಇಟ್ಟೇ ಗ್ರೌಂಡ್ ಅಲ್ಲಿ ಆ ಜಾಗ ತನಕ ಅಷ್ಟೇ ರನ್ನಿಂಗ್ ಮಾಡ್ಬೇಕು. ನಿಯಮ ಪಾಲನೆ ಆಯ್ತದ. ಹೌದಾ, ನಿಯಮ ಪಾಲನೆ. ಭಾವನಾತ್ಮಕ ಅಭಿವೃದ್ಧಿ ಅಂತ ಎನ್ಪಾರ್ ನೋಡ್ತೀವಿ. ಎಮೋಷನಲ್ ಡೆವಲಪ್ಮೆಂಟ್, ಸಂತೋಷ, ಕೋಪ, ಭಯ ಇತ್ಯಾದಿ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಆತ್ಮವಿಶ್ವಾಸ ಅಂತ ಹೆಚ್ಚುತ್ತದೆ. ಹೌದಾ, ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನೋಡ್ರಿ, ನೀವು ಎಂಥದೇ ಸಿಚುವೇಶನ್ ಅಲ್ಲಿ ಇರ್ಲಿ, ಹೌದಾ, ಎಂಥದೇ ಸಿಚುವೇಶನ್ ಅಲ್ಲಿ ಇದ್ರು ಕೂಡ ಬೆಳಗ್ಗೆ ನೀವು ಯೋಗ, ವಾಕ್, ರನ್ನಿಂಗ್ ಮಾಡೋದ್ರಿಂದ ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಾಗ್ಬಿಡ್ತದೆ, ಒತ್ತಡ ಕಮ್ಮಿ ಆಗ್ತದ, ಮನಸ್ಸು ರಿಲೀಫ್ ಆಗ್ಬಿಡ್ತದ. ಹೌದಾ, ಇವೆಲ್ಲ ಮಕ್ಕಳಿಗೆ ಎನ್ಪಾರ್ ಮಾಡಿಸ್ಬೇಕು. ಸೈಕಾಲಜಿ, ಯಾಕೆ ಇದು ಬಾಲ್ಯ ವ್ಯವಸ್ಥೆ ಅಂತ ಎನ್ಪಾರ್ ನಾವು ಹೇಳ್ತಾ ಇದೀವಿ. ಚೈಲ್ಡ್ಹುಡ್ ಟಾಪಿಕ್ ಮೇಲೆ ನಾವು ತಗೋತಾ ಇರೋದು. ಇದು ಏನ್ ಸರ್, ನೀವು ಚೈಲ್ಡ್ಹುಡ್ ಟಾಪಿಕ್ ತಗೊಂಡು ನೀವು ವಯಸ್ಕರಿಗೆ ಹೇಳತ್ತಿರಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಚೈಲ್ಡ್ಹುಡ್ಡಿಗೂ ಬೇಕು, ವಯಸ್ಸಿನವರಿಗೂ ಬೇಕೇ ಬೇಕು. ಹೌದಾ, ನೈತಿಕ ಅಭಿವೃದ್ಧಿ ಅಂತ ಎನ್ಪಾರ್ ನೋಡ್ತೀವಿ. ಸರಿ ಯಾವುದು, ತಪ್ಪೇನು ಎಂಬುವ ಅರಿವು ಕೂಡ ಎನ್ಪಾರ್ ಬರ್ತದ. ಹೌದಾ, ಪ್ರಾಮಾಣಿಕತೆ ಮತ್ತು ನ್ಯಾಯ ಬುದ್ಧಿ ಬೆಳೆಯುತ್ತದೆ. ಯಾವುದರಿಂದ? ಒಂದು ಕ್ರೀಡೆ, ಆಟದಿಂದ ಇವೆಲ್ಲವೂ ಕೂಡ ಎನ್ಪಾರ್ ಲಾಭಾಂಶ ದೊರೀತವ. ಹೌದಾ, ನೆಕ್ಸ್ಟ್, ಮಕ್ಕಳ ವರ್ತನೆಯ ಪರಿಸರದ ಪ್ರಭಾವವನ್ನು ಒತ್ತಿ ಹೇಳಿದ ಮನೋವಿಜ್ಞಾನಿ ಯಾರು ಅಂತ ಎನ್ಪಾರ್ ನೋಡ್ತೀವಿ. ಹೌದಾ, JB ವ್ಯಾಟ್ಸನ್ ಅಂತ ಎನ್ಪಾರ್ ನೋಡ್ತೀವಿ. ಮಕ್ಕಳ ವರ್ತನೆಗೆ ಪರಿಸರದ ಪ್ರಭಾವವನ್ನು ಒತ್ತಿ ಹೇಳಿದ ಮನೋವಿಜ್ಞಾನಿ ಯಾರು ಅಂತ ಕೇಳಿದ್ರ, ಹೌದಾ, JB ವ್ಯಾಟ್ಸನ್. ಹೌದಾ, ನೋಡ್ರಿ, ಏನ್ರಿ ಪರಿಸರಕ್ಕೆ ಹ್ಯಾಂಗ್ ಹೊಂದ್ಕೊಳ್ತಾವ ಮಕ್ಕಳು? ಯಾವುದೇ ಒಂದು ಪ್ರದೇಶಕ್ಕೆ ಒಯ್ದು ಮಕ್ಕಳಿಗೆ ಎನ್ಪಾರ್ ಬಿಟ್ಟಾಗ ಆ ಪರಿಸರಕ್ಕೆ ಹೊಂದಿಕೊಳ್ಳಬೇಕು. ಅದು ನೋವು ಇರ್ತದೋ, ಸುಖ ಇರ್ತದೋ, ದುಃಖ ಇರ್ತದೋ ಗೊತ್ತಿಲ್ಲ. ಆ ಪರಿಸರಕ್ಕೆ ಎನ್ಪಾರ್ ಹೊಂದ್ಕೊಳ್ಳೋದು.
ಇನ್ನೊಂದು ಶಿಕ್ಷಕರು ಕಲಿಸಿದ್ದು ಅಥವಾ ಮನೇಲಿ ಪೇರೆಂಟ್ಸ್ ಕಲಿಸಿದ್ದು ಕೂಡ ಮರ್ತು ಹೋಗ್ಬೋದು. ಅದ್ರ ಪರಿಸರ ಏನು ನಮ್ಮ ಮ್ಯಾಲ ಪ್ರಭಾವ ಬೀರ್ತದಲ್ಲ ಅದು ಎಂದೂ ಕೂಡ ಮರಿಲಕ್ ಸಾಧ್ಯನೇ ಇಲ್ಲ. ಹೌದಾ, ಸಾಧ್ಯನೇ ಇಲ್ಲ. ನೋಡ್ರಿ, ಅವರು ಬಿಹೇವಿಯರ್ ವರ್ತನವಾದದ ಪಿತಾಮಹ ಅಂತ ನಾವು ಯಾರನ್ನ ಹೇಳ್ತೀವಿ ಅಂದ್ರೆ JB ವ್ಯಾಟ್ಸನ್ ರನ್ನು ಹೇಳ್ತೀವಿ. ಹೌದಾ, ಎಂಬ ಮನೋಜ್ಞಾನಿ ಶಾಲೆಯ ಸ್ಥಾಪಕರಲ್ಲಿ ಒಬ್ಬರು. ಅವರ ಅಭಿಪ್ರಾಯದ ಪ್ರಕಾರ ಮಕ್ಕಳ ವರ್ತನೆ ಸಂಪೂರ್ಣವಾಗಿ ಪರಿಸರದ ಪರಿಣಾಮದಿಂದ ರೂಪುಗೊಳ್ಳುತ್ತದೆ ಅಂತ ಹೇಳ್ತಾರೆ. ಯಾರು? JB ವ್ಯಾಟ್ಸನ್. ಹೌದಾ, ಜನ್ಮ ಸಿದ್ಧ ಗುಣಗಳಿಗಿಂತ ಪರಿಸರ ಹೆರಿಡಿಟಿ ಬಿಹೇವಿಯರ್ಗಿಂತನೂ ಎನ್ವೈರನ್ಮೆಂಟಲ್ ಬಿಹೇವಿಯರ್ ಹೆಚ್ಚು ಮುಖ್ಯ. ತರಬೇತಿ, ಅನುಭವ ಮತ್ತು ಪರಿಸ್ಥಿತಿಗಳ ಮೂಲಕ ಮಕ್ಕಳನ್ನು ಹೇಗೆ ಬೇಕಾದರೂ ಕೂಡ ರೂಪಿಸಬಹುದು ಅಂತ ಏನ್ಪರ್ ನೋಡ್ತೀವಿ. ಯಾರು? ಇದು JB ವ್ಯಾಟ್ಸನ್ ಅವ್ರು ಏನ್ಪರ್ ಹೇಳಿರ್ತಕ್ಕಂಥ ಒಂದು ಮಾತ್ರಿ. ಮನುಷ್ಯನಿಗೆ ಪರಿಸರ ಕಲಿಸೋದಕ್ಕಿಂತನೂ ದೊಡ್ಡ ಯೂನಿವರ್ಸಿಟಿ ಯಾವುದು ಇಲ್ರಿ. ಪರಿಸರ ಹೆಂಗ್ ಕಲಿಸ್ತೀರಿ? ಮಳಿ ಬಂದರು ಒಂಥರ ಕಲಿಸ್ತು ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಈ ಸಾಮಾಜಿಕ ಜೀವನದಲ್ಲಿ ಪರಿಸರದ ಪರಿಣಾಮ ಬಹಳಷ್ಟು ಅದ. ಹೌದಾ, ಅವರ ಪ್ರಸಿದ್ಧ ಮಾತು, ನನಗೆ ಒಂದು ಆರೋಗ್ಯಕರ ಮಕ್ಕಳ ಗುಂಪನ್ನು ಕೊಟ್ಟರೆ ಅವರನ್ನು ನನ್ನ ಇಚ್ಛೆಯಂತೆ ಯಾವುದೇ ವೃತ್ತಿಯನ್ನಾಗಿಸಬಹುದು ಎಂದು ಅವರು ಹೇಳಿದ್ದಾರೆ. ಯಾರು? JB ವ್ಯಾಟ್ಸನ್. ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಗುಂಪು ಕೊಟ್ರ ನೀವು ಅದಕ್ಕೆ ಸೈಂಟಿಸ್ಟ್ ಮಾಡಂದ್ರೆ ಸೈಂಟಿಸ್ಟ್ ಮಾಡಿಸ್ತೀವಿ, ಇಲ್ಲ ಟೆರರಿಸ್ಟ್ ಮಾಡಂದ್ರೆ ಟೆರರಿಸ್ಟ್ ಮಾಡ್ತೀವಿ ಅನ್ನೋ ಒಂದು ವಾಕ್ಯ ಹೇಳಿದ್ರು. ಟೆರರಿಸ್ಟ್ ಅಂತ ಹೇಳಿಲ್ಲ, ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಅಂತೇಳಿ ಹೇಳಿದವ್ರು ಯಾರು ಅಂದ್ರೆ JB ವ್ಯಾಟ್ಸನ್. ನೋಡ್ರಿ, ನೀವು ಮಕ್ಕಳಲ್ಲಿ ಯಾವ ರೀತಿ ಚಿಕ್ಕ ಮಕ್ಕಳಲ್ಲಿ ಅವು ಚಿಕ್ಕವರಿದ್ದಾಗ ಯಾವ ರೀತಿ ನೀವು ಬೋಧನೆ ಮಾಡ್ತಿರೋ ಅದೇ ರೀತಿನೇ ಮಗು ಬೆಳವಣಿಗೆ ಹೊಂದ್ತೀರಿ. ಹೌದಾ, ನೀವು ಕೆಟ್ಟದಾಗಿ ನೀವು ಋಣಾತ್ಮಕ ವಿಷಯವನ್ನು ಹೇಳಿದ್ದೆ ಆದ್ರ ಅದು ಋಣಾತ್ಮಕವಾಗಿನೇ ಬೆಳೀತದೆ. ನೀವು ಧನಾತ್ಮಕವಾದಂತ ವಿಷಯವನ್ನು ಹೇಳಿದ್ರ ಅದು ಧನಾತ್ಮಕವಾಗಿನೇ ಬೆಳೀತದ. ಫಾರ್ ಎಕ್ಸಾಂಪಲ್, ಔರಂಗಜೇಬನಿಗೆ ಏನ್ಪರ್ ಕಲ್ಸಿದ್ದೇನು ಗೊತ್ತಾ? ಋಣಾತ್ಮಕದ ಒಂದು ವಿಶ್ವದಲ್ಲಿ ಯಾವ ಧರ್ಮನೂ ಶ್ರೇಷ್ಠ ಅಲ್ಲ, ತನ್ನದೊಂದೇ ಧರ್ಮ ಶ್ರೇಷ್ಠ ಅಂತೇಳಿ ಆತನಿಗೆ ಬೆಳೆಸಲಾಗ್ತದ. ಹಾಗಾಗಿ ಔರಂಗಜೇಬ್ ಏನ್ ಮಾಡ್ತಾನ, ಯಾವುದೂ ಧರ್ಮ ಶ್ರೇಷ್ಠ ಅಲ್ಲ ಅಂತ ಎಲ್ಲರನ್ನು ಕತ್ತರಿಸ್ತಾ ಬರ್ತಾನ. ಆದ್ರೆ ಶಿವಾಜಿಗೆ ಹೇಳಿದ್ದ ಹಂಗಲ್ಲ. ಹೌದಾ, ಶಿವಾಜಿಗೆ ಧನಾತ್ಮಕ ವಿಷಯಗಳಿಂದ ಏನ್ಪರ್ ಹೇಳಿದ್ದು, ಎಲ್ಲಾ ಧರ್ಮಗಳು ಶ್ರೇಷ್ಠ, ನಮ್ಮ ಧರ್ಮನೂ ಶ್ರೇಷ್ಠ. ಹಾಗಾಗಿ ಎಲ್ಲಾ ಧರ್ಮದವರು ಅಥವಾ ಸಹಿಷ್ಣುತೆಯಿಂದ ಕಂಡಂತ ವ್ಯಕ್ತಿ ಯಾರಾಗ್ತಾರಂದ್ರ ಶಿವಾಜಿ ಆಗ್ತಾನೆ. ನೋಡ್ರಿ, ಅವಿಬ್ರು ಅರಸರು. ಮೊಘಲ್ ಸುಲ್ತಾನ ಯಾರು ಅಂತಂದ್ರೆ ಔರಂಗಜೇಬ, ಮರಾಠ ಅರಸ ಯಾರು ಅಂತಂದ್ರೆ ಶಿವಾಜಿ. ಇವರಿಬ್ಬರ ನಡಬರ್ಕ ಋಣಾತ್ಮಕ ವಿಷಯವನ್ನು ಕಲ್ತ ಒಬ್ಬ ಹೋದನ, ಧನಾತ್ಮಕ ಒಂದು ವಿಷಯವನ್ನು ಕಲ್ತವ್ರು ಒಬ್ರು ಇದಾರ. ಹೌದಾ, ನೋಡ್ರಿ, ಇಬ್ಬರಲ್ಲಿ ಕೆಟ್ಟವ್ರು ಅಂತ ನಾವು ಯಾರನ್ನು ಪರಿಗಣಿಸ್ತೀವಿ? ಔರಂಗಜೇಬನನ್ನು ಪರಿಗಣಿಸ್ತೀವಿ. ಆ ಮಕ್ಕಳು ಇರ್ಬೇಕಾದ ಸಂದರ್ಭದಲ್ಲಿ ಯಾವ ವಿಷಯವನ್ನು ನೀವು ಹೇಗೆ ಬೋಧಿಸ್ತೀರೋ ಆ ರೀತಿ ಏನ್ಪರ್ ಬೆಳವಣಿಗೆ ಹೊಂದುತ್ತವೆ. ಹೌದಾ, ನೆಕ್ಸ್ಟ್ ನೋಡ್ರಿ, ಅನುಕರಣ ಎಂದರೆ ಏನು ಅಂತ ಏನ್ಪರ್ ನೋಡ್ತೀವಿ. ಅನುಕರಣ ಅಂದ್ರೆ ಏನು? ಹೊಸ ಪದ ಸೃಷ್ಟಿಸುವುದ, ಇತರರ ವರ್ತನೆಯನ್ನು ಅನುಸರಿಸೋದ, ಆಟ ಆಡುವುದ, ಓದುವುದ ಅಂತಂದ್ರ ಇತರರ ವರ್ತನೆಯನ್ನು ಅನುಸರಿಸುವುದು. ಇತರರ ವರ್ತನೆ ಅಂತಂದ್ರೆ ಏನು? ಸಣ್ಣ ಮಕ್ಕಳು ನೀವು ನೋಡ್ರಿ, ಹೌದಾ, ಅವು ಹೆಂಗ್ ಮಾತಾಡ್ತದೋ ಹಂಗೆ ಮಾತಾಡ್ತದ. ಈಗ ನೀವು ಕೇಳಿರ್ತೀರಿ, ಅವನ್ ಮೂಗ್ ಹೆಂಗದ, ಅವನ್ ಮೂಗ್ ಹೆಂಗ ಹಿಂಗ್ ಮಾಡಿ ತೋರಿಸ್ತದ. ಹೌದಾ, ಅಪ್ಪನ ಕಣ್ಣು ಹೆಂಗವ ಅಂದ ತಕ್ಷಣ ಹಿಂಗ್ ಮಾಡಿ ತೋರಿಸ್ತದ. ಅದು ಮುಖದ ಎಕ್ಸ್ಪ್ರೆಷನ್ ಕೂಡ ಏನ್ಪರ್ ಮಗು ತೋರಿಸ್ತದ. ಅಷ್ಟೇ ಅಲ್ಲ, ಮಾತ ಮಿಮಿಕ್ರಿ ಅಂತ ಏನ್ ಹೇಳ್ತೀವಲ್ಲ, ಅಪ್ ಹೆಂಗ್ ಮಾತಾಡ್ತದ ಹಂಗ್ ಮಾತಾಡ್ತದ, ಅವು ಹೆಂಗ್ ಮಾತಾಡ್ತದ ಹಂಗ್ ಮಾತಾಡ್ತದ. ಶಿಕ್ಷಕರು ಯಾವ ರೀತಿ ಏನ್ಪರ್ ಕ್ಲಾಸ್ ಮಾಡ್ತಾರ ಆ ರೀತಿ ಎಲ್ಲ ಕೂಡ ತೋರಿಸ್ತದ. ಅದನ್ನ ನಾವ್ ಏನಂತ ಹೇಳ್ತೀವಿ ಅಂದ್ರೆ ಹೌದಾ, ಅನುಕರಣ ಅಥವಾ ಇಮಿಟೇಷನ್ ಅಂತ ಏನ್ಪರ್ ಹೇಳ್ತೀವಿ. ಹಾಗಾದ್ರೆ ಪೂರ್ಣವಾಗಿ ಡಿಟೇಲ್ ಮಾಹಿತಿ ಏನ್ಪರ್ ಇಲ್ಲಿ ನೋಡೋಣ. ನೋಡ್ರಿ, ಅನುಕರಣ ಇಮಿಟೇಷನ್ ಎಂದರೆ ಇತರರ ವರ್ತನೆ, ಕ್ರಿಯೆಗಳು, ಮಾತು ಅಥವಾ ಅಭ್ಯಾಸಗಳನ್ನು ಗಮನಿಸಿ ಅದನ್ನು ಹಾಗೆ ಅನುಸರಿಸುವ ಪ್ರಕ್ರಿಯೆಗೆ ನಾವೇನಂತ ಹೇಳ್ತೀವಿ ಅಂದ್ರೆ ಇಮಿಟೇಷನ್ ಅಂತ ಏನ್ಪರ್ ಹೇಳ್ತೀವಿ. ಸರಳವಾಗಿ, ಹೌದಾ, ಮಗು ದೊಡ್ಡವರು ಅಥವಾ ಇತರೆ ಮಕ್ಕಳನ್ನು ನೋಡಿ ಅವರಂತೆ ಮಾತನಾಡುವುದು, ನಡೆದುಕೊಳ್ಳುವುದು, ಕೆಲಸ ಮಾಡುವುದು ಅನುಕರಣೆ ಎಂದು ಕರೆಯುತ್ತೇವೆ. ಮಗು ಏನ್ ಮಾಡ್ತದ? ಈಗ ಕೇಳ್ತಾರ, ಅಪ್ಪ ಸೈಕಲ್ ಗಾಡಿ ಹೆಂಗ್ ನಡೆಸ್ತಾನ ಅಂದ ತಕ್ಷಣ ಬುರ್ರ್ ಅಂತ ಮಗು. ಹೌದಾ, ಈ ರೀತಿ ಎಲ್ಲ ಏನ್ಪರ್ ಇಮಿಟೇಷನ್ ಅಂತ ಹೇಳ್ತೀವಿ ಅಥವಾ ಮಿಮಿಕ್ರಿ ಅಂತ ಏನ್ಪರ್ ಹೇಳ್ತೀವಿ. ನೋಡ್ರಿ, ತಾಯಿ ಮಾತನಾಡುವ ರೀತಿಯಲ್ಲಿ ಮಗು ಹೌದಾ ನಕಲಿಸುವುದು ಅಂದ್ರೆ ಕಾಪಿ ಮಾಡ್ತದ. ಮಮ್ಮಿ ಹೆಂಗ್ ಮಾತಾಡೋ ಆ ರೀತಿ ಕಾಪಿ ಮಾಡ್ತದ. ಶಿಕ್ಷಕರು ಬೋಧಿಸುವ ವಿಧಾನವನ್ನು ವಿದ್ಯಾರ್ಥಿಗಳನ್ನು ಅನುಸರಿಸುವುದು. ಹೌದಾ, ಸ್ನೇಹಿತರ ನಡೆ ನುಡಿಗಳನ್ನು ಅನುಸರಿಸುವುದು. ಹೌದಾ, ಮಕ್ಕಳಲ್ಲಿ ಭಾಷಾ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ. ಸಾಮಾಜಿಕ ಕೌಶಲ್ಯಗಳನ್ನು ಬೆಳೆಯುತ್ತವೆ. ಹೊಸ ವರ್ತನೆಗಳನ್ನು ಕೂಡ ಯಾವುದರಿಂದ? ಇಮಿಟೇಷನ್ ಇಂದ ಕಲಿಯುತ್ತೇವೆ ಅಂತ ನೋಡ್ತೀವಿ. ಇಮಿಟೇಷನ್ ಇಂದ
ಕಲಿಯುತ್ತೇವೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಮಕ್ಕಳಲ್ಲಿ ನೈತಿಕ ಅಭಿವೃದ್ಧಿ ಅಧ್ಯಯನವನ್ನು ಮಾಡಿದವರು ಯಾರು? ಮಕ್ಕಳಲ್ಲಿ ನೈತಿಕ ಅಭಿವೃದ್ಧಿಯನ್ನು ಅಧ್ಯಯನ ಮಾಡಿದವರು ಯಾರು ಅಂದ್ರ, ಹೌದಾ, ಕ್ಲೋಬರ್ಗ್ ಅಂತ ಏನ್ಪರ್ ಹುಡ್ತೀವಿ. ಪಿಯಾಜೆನೂ ಅಲ್ಲ, ಸ್ಕಿನ್ನರ್ನೂ ಅಲ್ಲ, ಪ್ಲಾವನೂ ಅಲ್ಲ. ಕ್ಲೋಬರ್ಗ್ ಅಂತಕ್ಕಂತಹ ಒಬ್ಬ ಮನೋವಿಜ್ಞಾನಿ ನೈತಿಕ ಅಭಿವೃದ್ಧಿ ಅಂದ್ರೆ ಏನು, ಸರಿ ಯಾವುದು, ತಪ್ಪು ಯಾವುದು, ಹೌದು, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಇವುದರ ಕುರಿತು ನಾವು ಅಧ್ಯಯನ ಮಾಡೋದು ನಾವು ನೈತಿಕ ಅಭಿವೃದ್ಧಿ ಅಂತ ಏನ್ಪರ್ ಹೇಳ್ತೀವಿ. ಡೀಟೇಲ್ ಆಗಿ ಮಾಹಿತಿ ನೋಡ್ತಾ ಹೋಗೋಣ. ಹೌದಾ, ಮಾರಲ್ ಡೆವಲಪ್ಮೆಂಟ್ ಅಂತ ಏನ್ಪರ್ ಹೇಳ್ತೀವಿ. ಮಕ್ಕಳಲ್ಲಿ ನೈತಿಕ ಅಭಿವೃದ್ಧಿ ಎಂದರೆ, ಹೌದಾ, ಮಗು ಸರಿ ಏನು ತಪ್ಪೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅದಕ್ಕೆ ಅನುಗುಣವಾಗಿ, ಹೌದಾ, ವರ್ತಿಸಲು ಕಲಿಯುವ ಪ್ರಕ್ರಿಯೆಯನ್ನು ನೈತಿಕ ಅಭಿವೃದ್ಧಿ ಎಂದು ಕರೆಯುತ್ತೇವೆ. ಯಾವ ಅಭಿವೃದ್ಧಿ? ನೈತಿಕ ಅಭಿವೃದ್ಧಿ. ಹೌದಾ, ಮಗು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂದು ತಿಳಿದು ಸತ್ಯತೆ, ನ್ಯಾಯ, ಹಂಚಿಕೊಳ್ಳುವಿಕೆ, ಸಹಾನುಭೂತಿ ಮುಂತಾದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದನ್ನು ನಾವು ಮುಖ್ಯ ನೈತಿಕ ಅಭಿವೃದ್ಧಿ ಅಂತ ಹೇಳ್ತೀವಿ. ಸರಿಯುತ ಮತ್ತು ತಪ್ಪಿನ ಅರಿವನ್ನು ಪಡೆಯುವುದು, ನಿಯಮಗಳು ಪಾಲಿಸಲು ಕಲಿಯುವುದು, ಇತರರ ಭಾವನೆಗಳನ್ನು ಗೌರವಿಸುವುದು, ಹೊಣೆಗಾರಿಕೆ ಮನೋಭಾವ ಬೆಳೆಸುವುದು. ಹೌದಾ, ಅಭಿವೃದ್ಧಿ ಹೇಗೆ ನಡೆಯುತ್ತದೆ ಅಂತ ಏನ್ಪರ್ ನೋಡ್ತೀವಿ. ಹೌದಾ, ತಪ್ಪು ಯಾವುದು ಸರಿ ಯಾವುದು? ಶಾಲೆಯಲ್ಲಿ ಪ್ರಭಾವ, ಶಿಕ್ಷಕರು ನಿಯಮಗಳು ಮತ್ತು ಮೌಲ್ಯಗಳನ್ನು ಪರಿಪಾಲಿಸ್ತದೆ. ಹೌದಾ, ಸಮಾಜದ ಪ್ರಭಾವ, ಸಂಸ್ಕೃತಿ, ಪರಂಪರೆ, ಸ್ನೇಹಿತರ ಪ್ರಭಾವವನ್ನು ಕೂಡ ನೈತಿಕ ಅಭಿವೃದ್ಧಿ ಅಂತ ಏನ್ಪರ್ ಹೇಳ್ತೀವಿ. ನೈತಿಕ ಅಭಿವೃದ್ಧಿ. ನೆಕ್ಸ್ಟ್ ನೋಡ್ರಿ. ಶಿಕ್ಷೆ ಯಾವ ರೀತಿಯ ಪ್ರೇರಣೆ ನೀಡ್ತದ? ಪನಿಷ್ಮೆಂಟ್ ಹೆಂಗ ಪ್ರಭಾವ ಬೀರ್ತದ ಅಂತ ನೋಡ್ತಾ ಹೋದ್ರ, ಧನಾತ್ಮಕ ಪರಿಣಾಮ ಬೀರ್ತದೋ, ಪ್ರೇರಣೆ ಆಗ್ತದೋ, ಋಣಾತ್ಮಕ ಪ್ರೇರಣೆ ಆಗ್ತದೋ, ಜೈವಿಕ ಆಗ್ತದೋ, ಸಾಮಾಜಿಕ ಆಗ್ತದಂದ್ರ ಋಣಾತ್ಮಕ ಪ್ರೇರಣೆ ಬೀರ್ತದೆ. ಶಿಕ್ಷೆ ಅನ್ನೋದು ಹೆಂಗ ಅಂತಂದ್ರ, ಜೀವನದಲ್ಲಿ, ಹೌದಾ, ಕೆಲವೊಂದು ಶಿಕ್ಷೆಗಳು ತಗೊಳ್ಳೋದ್ರಲ್ಲಿ ಇರ್ತದೆ. ಕೆಲವರು ಧನಾತ್ಮಕವಾಗಿ ತಗೊಳ್ತಾರ, ಕೆಲವರು ಋಣಾತ್ಮಕವಾಗಿ ಏನ್ಪರ್ ತಗೊಳ್ತಾರೆ. ಆದ್ರೆ ಹೆಚ್ಚಾಗಿ ಬೀರೋದು ಹೆಂಗಂದ್ರೆ ಋಣಾತ್ಮಕವಾಗಿ. ಇಲ್ಲಿ ಸರಿಯಾದ ಉತ್ತರ ಕೂಡ ಋಣಾತ್ಮಕವಾಗಿನೇ ಆನ್ಸರ್ ಆಗ್ತದೆ. ಹಾಗಾದ್ರೆ ಋಣಾತ್ಮಕ ಅಂತಂದ್ರೆ ಏನು? ಹೌದು, ಯಾವುದೋ ಒಂದು ಶಿಕ್ಷಕ, ಹೌದಾ, ಬಹಳ ಮಗುವಿಗೆ ಏನ್ಪರ್ ಹೊಡಿದ ಅಂತ ಇಟ್ಕೊಳ್ಳಿ. ಹೌದಾ, ಮಕ್ಕಳಿಗೆ ಏನ್ಪರ್ ಹೊಡೆದ. ಆ ಮಗು ದೊಡ್ಡದಾಗ ತನ್ನನ್ನು ಆ ಶಿಕ್ಷಕನನ್ನು ಬೈಕೋತಾ ಇರ್ತದೆ. ಅದು ಏನಾಗಿರ್ತದ, ಆ ಮಗು ಎಂದೂ ಕೂಡ ಧನಾತ್ಮಕವಾಗಿ ವಿಚಾರ ಮಾಡೋದಿಲ್ಲ. ಶಿಕ್ಷಕರು ನನಗೋಸ್ಕರ, ನನ್ನ ವಿದ್ಯಾ ಬುದ್ಧಿಗೋಸ್ಕರ ಹೊಡೆದಿದಾರ ಅಂತೇಳಿ ಯಾವತ್ತೂ ಕೂಡ ವಿಚಾರ ಮಾಡೋದಿಲ್ಲ. ಚಿಕ್ಕ ಮಕ್ಕಳಿದ್ದಾಗ ಸರ್ ಬಂದು ಹೊಡೆದನು ಅಂತಂದ್ರೆ ಮುಗಿದೋಯ್ತು. ಅದು ಋಣಾತ್ಮಕವಾಗಿ ಏನ್ ಮಾಡ್ತದ, ಶಿಕ್ಷಕರ ಬಗ್ಗೆ ಹೌದಾ ನೆಗೆಟಿವ್ ಥಾಟ್ ಒಳಗಿದ್ದಿರ್ತದೆ. ಈ ಮಾಸ್ತರ್ ಚಂದಿಲ್ಲ, ಇವ ನನಗ್ ಹೊಡಿತಾನ, ನನಗ್ ಕಂಡ್ರ ಆಗ್ ಬರ್ಲಿ ಇವನಿಗೆ, ಹೌದಾ, ಈ ರೀತಿ ಎಲ್ಲ ವಿಚಾರ ಆಗ್ತಾವ. ಋಣಾತ್ಮಕ. ಇದು ಮಕ್ಕಳ ಜೀವನದಲ್ಲಿ ತಗೊಂಡ್ರೆ. ಈ ವಯಸ್ಕರ ಜೀವನದಲ್ಲಿ ತಗೊಂಡಾಗ ಶಿಕ್ಷೆ, ಬಡತನ ಅಂತಕ್ಕಂಥ ಒಂದು ಶಿಕ್ಷೆ ಬಹಳಷ್ಟು ಜನರಿಗೆ ಏನಪ್ಪಾ ಅಂದ್ರ ವೈರಿಗಳು ಅಂದ್ರ ಕೆಟ್ಟವನ್ ಹಾಗೆ ಎನ್ಪಾರ್ ಮಾಡಿದ್ದ. ಹೌದಾ, ಕೆಟ್ಟವನ್ ಹಾಗೆ ಎನ್ಪಾರ್ ಮಾಡಿರ್ತಕ್ಕಂಥದ್ದು ಎನ್ಪಾರ್ ಕಂಡು ಬರ್ತದ ನೋಡ್ರಿ. ನೆಕ್ಸ್ಟ್, ಮಕ್ಕಳಲ್ಲಿ ಸಾಮಾಜಿಕ ಕೌಶಲ್ಯಗಳು ಮುಖ್ಯವಾಗಿ ಹೇಗೆ ಅಭಿವೃದ್ಧಿ ಆಗುತ್ತವೆ? ಒಂಟಿತನದಿಂದ ಇರ್ತಾವ. ಹೌದಾ, ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂಬಂಧ, ಸಂವಹನದಿಂದ, ಕೆಲವು ಪುಸ್ತಕಗಳಿಂದ, ಟಿವಿ ನೋಡೋದ್ರಿಂದ, ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂವಹನದಿಂದ ಏನಾಗ್ತದ ಅಂದ್ರ ಸಾಮಾಜಿಕ ಕೌಶಲ್ಯಗಳನ್ನು ಹೆಚ್ಚಾಗ್ತಾವ. ಅದು ಕೂಡ ನಾವು ನೋಡ್ತಾ ಹೋಗೋಣ ಡೀಟೇಲ್ ಆಗಿ. ಪ್ರಮುಖ ಸಾಮಾಜಿಕ ಕೌಶಲ್ಯ ಮುಖ್ಯವಾಗಿ ಸಂವಹನ, ಕಮ್ಯುನಿಕೇಶನ್ ಅಂತ ಏನ್ಪರ್ ಹೇಳ್ತೀವಿ. ಸ್ಪಷ್ಟವಾಗಿ ಮಾತನಾಡುವುದು ಮತ್ತು ಕೇಳುವುದು, ಹಂಚಿಕೊಳ್ಳುವುದು, ತಮ್ಮ ವಸ್ತುಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು. ಹೌದಾ, ಸಾಮಾಜಿಕ ಸಹಕಾರ, ಒಟ್ಟಾಗಿ ಕೆಲಸ ಮಾಡುವುದು, ಸಹಾನುಭೂತಿ, ಇತರರ ಭಾವನೆಯನ್ನು ಅರ್ಥ ಮಾಡಿಕೊಳ್ಳುವುದು. ನೋಡ್ರಿ, ಇವೆಲ್ಲವೂ ಕೂಡ ಏನಾಗಿದಾವ? ಹೌದಾ, ಮಕ್ಕಳಲ್ಲಿ ಸಾಮಾಜಿಕ ಕೌಶಲ್ಯಗಳನ್ನು ಬೆಳೆಸೋದು ಅಂತ ಏನ್ಪರ್ ನೋಡ್ತೀವಿ. ಹೌದಾ, ಇತರೆ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋರು ಈ ಜನರೇಷನ್ದಾಗ ಟೋಟಲಿ ನಿಮಗ್ ಸಿಗೋದಿಲ್ಲ. ಯಾವಾಗ ಅಂದ್ರೆ ನನಗ್ ಒಳ್ಳೇದಾಗ ನಾನ್ ಸೇಫ್ ಝೋನ್ದಾಗ ಇರ್ತೀನಿ ಅಂದ್ರೆ ಯಾರನ್ನ ಬೇಕಾದ್ರೂ ಕೂಡ ಈ ಜನ ಯಾರ ಭಾವನೆಗೆ ಕೂಡ ಧಕ್ಕೆ ಮಾಡಕ್ ರೆಡಿ ಆಗಿರ್ತಾರೆ. ನಾನು ಚಂದ ಇದ್ರೆ ಸಾಕು, ಯಾರಿಗೆ ಬೇಕಾದ್ರೂ ಹೆಂಗ ಬೇಕಾದ್ರೂ ತೆಗೆದು ಬಿಡ್ತಾರೆ. ಅಂಥವ್ರು ಬಹಳ ಜನ ಅದ. ಹೌದಾ, ಅಂಥವ್ರಿಂದ ಯಾವಾಗ್ಲೂ ದೂರ ಇರ್ಬೇಕು. ಹೌದಾ, ನೋಡ್ರಿ, ಸಹಾನುಭೂತಿ, ಇತರೆ ಭಾವನೆಗಳನ್ನು
ಅರ್ಥ ಮಾಡಿಕೊಳ್ಳುವುದು. ಗೌರವ, ಇತರರನ್ನು ಗೌರವಿಸುವುದು. ನಿಯಮ ಪಾಲನೆ, ಸಮಾಜದ ನಿಯಮಗಳನ್ನು ಅನುಸರಿಸುವುದು. ಹೌದಾ, ಹೇಳ್ತಾರ ಈ ಭಾಗದಲ್ಲಿ ನೀವು ಉಗುಳ್ಳಕ್ ಹೋಗ್ಬೇಡ್ರಿ, ನಿಯಮ ಅದು. ಹೌದು, ಉಗುಳ್ಳಕ್ ಹೋಗ್ಬಾರ್ದು. ನಾವು ಹೋಗಿ ಅಲ್ಲೇ ಪಿಚಕ್ ಅಂತ ಉಗುಳ್ತೇವೆ ಅಂದ್ರೆ ಸಮಾಜದ ನಿಯಮ ನಾವು ಪಾಲಿಸೋದಿಲ್ಲ. ಹೌದಾ, ನೀವು ಪ್ಲಾಸ್ಟಿಕ್ ವಸ್ತುಗಳನ್ನು ಹೌದಾ ಬೀದಿಯಲ್ಲಿ ಬಿಸಾಡಬೇಡಿ, ಡಸ್ಟ್ಬಿನ್ ನಲ್ಲೇ ಬಿಸಾಡಿ. ಅಲ್ಲಿ ಬರ್ದಿರ್ತಾರ, ಆದ್ರೂ ಡಸ್ಟ್ಬಿನ್ದಾಗ ಬಿಸಾಡೋದಿಲ್ವ, ಇದು ಬೀದಿಗೆ ಹರಡೋದು. ಅದು ಅಲ್ಲಿ ಡಸ್ಟ್ಬಿನ್ದಾಗ ನಾವು ಬಿಸಾಡ್ತೀವಿ ಅಂದ್ರ ಅದು ಸಮಾಜದ ನಿಯಮವನ್ನು ಪಾಲನೆ ಮಾಡ್ದಂಗ. ಸ್ನೇಹಿತರನ್ನು ಸುಲಭವಾಗಿ ಹೌದು ಅರ್ಥ ಮಾಡಿಕೊಳ್ಳಲು ಅಥವಾ ಸಹಾಯ ಅಂತ ಹೇಳ್ತೀವಿ. ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಸಂಘರ್ಷಗಳನ್ನು ಸರಿಯಾಗಿ ಪರಿಹರಿಸಲು ಕಲಿಯುತ್ತಾನೆ. ಆಟದಲ್ಲಿ ಮತ್ತು ಸರದಿಯನ್ನು ಕಾಯುವುದು. ಇವೆಲ್ಲ ಏನಾಗ್ತಾವಂದ್ರ ಸಾಮಾಜಿಕ ಕೌಶಲ್ಯ ಅಂತ ಹೇಳ್ತೀವಿ. ಸಾಮಾಜಿಕ ಕೌಶಲ್ಯ. ಬಾಲ್ಯದ ಅನುಭವಗಳನ್ನು ವ್ಯಕ್ತಿತ್ವದ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತವೆ ಅಂತ ನೋಡ್ತಾ ಹೋದ್ರ, ಬಾಲ್ಯದಲ್ಲಿ ಹೌದಾ ನಾವು ಯಾವುದೋ ಒಂದು ಆಟ ಆಡಿರ್ತೀವಿ, ಅವು ಬಹಳ ದೀರ್ಘವಾಗಿ ಇಲ್ಲಿ ಅನ್ಸರ್ ಯಾವ್ದಾಗ್ತಂದ್ರೆ ದೀರ್ಘಕಾಲಿಕ ಪರಿಣಾಮ ಅಂತ ಹೇಳ್ತೀವಿ. ಬಾಲ್ಯದಲ್ಲಿ ಯಾವುದೋ ಒಂದು ರೂಮಿಗೆ ಹೋದಾಗ ಆ ರೂಮಿನಾಗ ದೆವ್ವಿತ್ತು ಅನ್ಸಿಸ್ಬಿಡ್ತಾರೆ. ಅದು ಸಾಯೋ ತನಕ ಹಂಗೆ ನೆನಪುಳಿತು, ಅಂದ್ರೆ ವಯಸ್ಸಿಗೆ ಬರತನೂ ಹಂಗೆ ನೆನಪುಳಿತು. ಆ ರೂಮ್ ಹೋದ್ರೆ ಅನ್ಸ್ಕಿ ಬಿಡ್ತವ. ಹೌದಾ, ಆ ರೀತಿ ಅನ್ಸ್ತಕ್ಕಂಥದ್ದು. ಹೌದಾ, ಇಸಲ್ ಆಡಕ್ ಹೋಗಿರ್ತೀವಿ. ಬಾಲ್ಯದಲ್ಲಿ ನಾವ್ ಏನ್ ಕಲ್ತಿರ್ತೀವಿ, ಬಾಲ್ಯದಲ್ಲಿ ಸೈಕಲ್ ಓಡಿಸಿರ್ತೀವಿ, ಅದು ದೀರ್ಘವಾಗಿ ನಮಗ್ ನೆನಪುಳಿತಾ ಇರ್ತದೆ. ಸಣ್ಣಾಗಿದ್ದಾಗ ನಾವು ಸೈಕಲ್ ಕಲ್ತಿದ್ವಿ, ಇವತ್ತು ಮರ್ತ್ ಹೋಗ್ಯದೇನು. ಸಣ್ಣಾಗಿದ್ದಾಗ ಸ್ವಿಮ್ಮಿಂಗ್ ಕಲ್ತಿದ್ವಿ, ಇವತ್ತು ಮರ್ತ್ ಹೋಗ್ಯದೇನು ಇಲ್ಲ. ಹೌದಾ, ದೀರ್ಘಕಾಲಿಕ ಪರಿಣಾಮ. ಬಾಲ್ಯದ ಅನುಭವಗಳು ವ್ಯಕ್ತಿತ್ವದ ಮೇಲೆ ಹೇಗೆ ಪರಿಣಾಮ ಬೀರ್ತದ ಅಂತ ಕೇಳಿದ್ರೆ ದೀರ್ಘಕಾಲಿಕವಾಗಿ ಪರಿಣಾಮವನ್ನು ಬೀರ್ತದೆ ಅಂತ ನೋಡ್ತೀವಿ. ನೋಡೋಣ, ಇಲ್ಲಿ ಫುಲ್ ಡೀಟೇಲ್ ಆಗಿದೆ. ಹೌದಾ, ಭಾವನಾತ್ಮಕವಾಗಿ ಸ್ಥೈರ್ಯ. ಮಕ್ಕಳಿಗೆ ಪ್ರೀತಿ, ಸುರಕ್ಷತೆ ಮತ್ತು ಬೆಂಬಲ ದೊರಕಿದರೆ ಆತ್ಮವಿಶ್ವಾಸ ಮತ್ತು ಭಯರಹಿತ ವ್ಯಕ್ತಿತ್ವವನ್ನು ಬೆಳೆಯುತ್ತದೆ. ಅಸಭ್ಯ ಅಥವಾ ಅನವರಹಿತ ಪರಿಸರ. ಆತ್ಮವಿಶ್ವಾಸ ಕಡಿಮೆ, ಭಯ, ಅಶಾಂತಿ, ಹಿಂಸಾತ್ಮಕ ಭಾವನೆಗಳನ್ನು ಉಂಟಾಗಬಹುದು. ಸಾಮಾಜಿಕ ಕೌಶಲ್ಯ. ಸ್ನೇಹಿತರೊಂದಿಗೆ ಆಟ, ಸಂವಹನ. ನೈತಿಕ ಮಾನಸಿಕ ಬೆಳವಣಿಗೆ. ಹೌದಾ, ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ, ಅನುಭವ, ಉತ್ತಮ ನಿರ್ಧಾರ. ಹೌದಾ, ನ್ಯಾಯಬದ್ಧ ಸಮಸ್ಯೆಯನ್ನು ತೆಗೆದುಕೊಳ್ಳುವುದು. ಹೌದಾ, ಸೃಜನಶೀಲತೆ ಮತ್ತು ಕಲ್ಪನೆ ಅಂತ ನೋಡಿದ್ರ ಆಟದ ಕಲಿಕೆ, ಅನ್ವೇಷಣ, ನವೀನ ಆಯ್ಕೆಗಳು. ನವೀನ ಅಂದ್ರೆ ಹೊಸ ಆಯ್ಕೆಗಳು. ಸೃಜನಶೀಲ ವಿಚಾರಗಳನ್ನು ಬೆಳೆಸುವುದು. ಇಂಥ ವಿಷಯಗಳನ್ನು ಪ್ರೋತ್ಸಾಹ ಮಾಡೋದು ಅಂತ ನೋಡ್ತೀವಿ. ನೋಡ್ರಿ, ಇದು ಏನದ ಅಂತಂದ್ರ ಬೆಳವಣಿಗೆ. ಇದು ಚೈಲ್ಡ್ಹುಡ್, ಬಾಲ್ಯ ವ್ಯವಸ್ಥೆಯಲ್ಲಿ ಕೇಳಲಾದಂತ ಪ್ರಮುಖ ಪ್ರಶ್ನೆಗಳಲ್ಲಿ ನಾವು ಇದು ಡೀಟೇಲ್ ಆಗಿ ನೋಡ್ತಾ ಹೋಗ್ತಾ ಇದ್ದೀವಿ. ಬರೀ MCQ ಅಷ್ಟೇ ಅಲ್ಲ, ಎಲ್ಲಾ ಟಾಪಿಕ್ ಪೂರ್ಣ ಯೂಟ್ಯೂಬ್ ಅಲ್ಲಿ. ಅದು ಎಲ್ಲಾ ಟಾಪಿಕ್ಗಳು ಕೂಡ ನಿಮ್ಗೆ ಫ್ರೀ ಆಗಿ ಏನಪ್ಪ ಅಂದ್ರೆ ಸೈಕಾಲಜಿ ಟಾಪಿಕ್ ನಾವು ಹೇಳ್ತಾ ಹೋಗ್ತೀವಿ. ಯಾರೇ ಇಂಟ್ರೆಸ್ಟೆಡ್ ಇದ್ರ, ಹೌದಾ, ಯಾರೇ ಇಂಟ್ರೆಸ್ಟೆಡ್ ಇದ್ರೆ GPSTR, HSTR, PSTR ಅಷ್ಟೇ ಅಲ್ಲದೆ ನಮ್ಮಲ್ಲಿ KS, PSI, SDA, FDA, PDO ಈ ಎಲ್ಲಾ ಬ್ಯಾಚಸ್ ಕೂಡ ನಡೀತಾ ಇದೆ. ಹೌದಾ, ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿದಾವ. ಇನ್ನು ಪೊಲೀಸ್ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಹೌದಾ, ಯಾರೇ ಆಸಕ್ತ ವಿದ್ಯಾರ್ಥಿಗಳು ನೀವು ಬಂದು ನಿಮ್ಮ ಜೀವನದಲ್ಲಿ ನೀವು ಹುದ್ದೆಯನ್ನು ತಗೊಳ್ತೀವಿ ಅಂತ ಒಂದು ವಿಚಾರ ನಿಮಗಿದ್ರೆ ಸ್ಪರ್ಧಾ ಹೊಂಬೆಳಕು ತರಬೇತಿ ಕೇಂದ್ರಕ್ಕೆ ಬಂದು ಹೌದಾ ಉತ್ತಮ ಕ್ಲಾಸ್ ಅನ್ನು ಪಡೆಯಿರಿ. ಹೌದಾ, ಉತ್ತಮ ಕ್ಲಾಸ್ ಅನ್ನು ಪಡೆದು ನಿಮ್ಮ ಜೀವನದಲ್ಲಿ ಸ್ಪರ್ಧಾ ಹೊಂಬೆಳಕು ಸದಾ ಬೆಳಕಾಗ್ತದೆ ಅಂತ ಹೇಳ್ತಾ, ಈ ತರಗತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ತರಗತಿ ಎಂಡ್ ಮಾಡೋಣ. ಚಾಪ್ಟರ್ ವೈಸ್ ಎಲ್ಲಾ ಟಾಪಿಕ್ ಕೂಡ ನಿಮ್ಗೆ ನಾನು ಹೇಳಿ ಮುಗಿಸಿರ್ತೀನಿ. ಸರಿ, ಓಕೆನಾ?